ನಾಲ್ವರು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಕರೆತಂದಿದ್ದಾರೆ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು. ಕಿರಣ್, ಸುನೀಲ್, ಮ್ಯಾಥ್ಯೂ, ಸುಮಂತ್, ನಿಖಿಲ್ ಹಾಜರುಪಡಿಸಲಾಗಿದೆ. ಆರ್ಸಿಬಿ ಮ್ಯಾನೇಜರ್ ನಿಖಿಲ್ ಸೋಸಲೆ, ಸುಮಂತ್, ಡಿಎನ್ಎ ಸಿಬ್ಬಂದಿ ಕಿರಣ್ ಮತ್ತು ಸುನೀಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 41ನೇ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಎಷ್ಟು ದಿನ ಕಸ್ಟಡಿಗೆ ಪಡೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕೇಳ್ತಾರೆ 14 ದಿನ ಕಸ್ಟಡಿ ಕೊಡಿ ಅಥವಾ 1 ವಾರ ಕಸ್ಟಡಿ ಕೊಡಿ ಅಂತ ಹೇಳಿ. ಅವ್ರು ಕೇಳ್ದ ಹಾಗೆ ಕೋರ್ಟ್ ಏನು ಕೂಡ ಕೇಳೋದಿಲ್ಲ ಇಷ್ಟು ದಿನ ಅಂತ ಹೇಳಿ ಕಸ್ಟಡಿ ಕೊಡುವ ಸಾಧ್ಯತೆಗಳು ಕೂಡ ಇದೆ. ಕಿರಣ್, ಸುನೀಲ್, ಮ್ಯಾಥ್ಯೂ, ಸುಮಂತ್, ನಿಖಿಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಬೆಳಗ್ಗೆ ಅಷ್ಟೇ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. 4 ಆರೋಪಿಗಳನ್ನ ಇದೀಗ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. 11 ಜನರ ಏನ್ ಸಾವಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎನ್ಎ ಸಂಸ್ಥೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂಸ್ಥೆಯ ಮುಖ್ಯಸ್ಥರನ್ನ ಮೊದಲಿಗೆ ಕಸ್ಟಡಿಗೆ ಪಡೆದುಕೊಳ್ಬೇಕು. ಎಫ್ಐಆರ್ ದಾಖಲಾಗಿದೆ. ಸಣ್ಣವರನ್ನ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಮುಖ್ಯಸ್ಥರನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯಸ್ಥರನ್ನ ಬಿಟ್ಬಿಟ್ರೆ ಈ ಘಟನೆಗೆ ನೇರ ಹೊಣೆ ಯಾರು? ಸರ್ಕಾರ ಕೂಡ ಈ ಒಂದು ಹೊಣೆಯನ್ನ ಹೊತ್ಕೊಳ್ಳಕ್ ರೆಡಿ ಇಲ್ಲ. ತಪ್ಪು ನಮ್ಮಿಂದ ಆಗಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ 5ರನ್ನ ತಲೆದಂಡ ಕೂಡ ಮಾಡಿದೆ. ಮತ್ತೆ ಒಂದಷ್ಟು ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮತ್ತೆ ಇವರ ಮಾತುಗಳನ್ನೆಲ್ಲ ಕೇಳಿಬಿಡ್ತಾರಾ? ಸರ್ಕಾರ ಇವ್ರ ಮಾತುಗಳಿಗೆ ಬೆಲೆ ಕೊಡುತ್ತಾ? ಡಿಎನ್ಎ ಮುಖ್ಯಸ್ಥರು ಇವ್ರ ಮಾತುಗಳಿಗೆಲ್ಲ ಬೆಲೆ ಕೊಡ್ತಾರಾ? ಅಥವಾ ಆರ್ಸಿಬಿ ಮುಖ್ಯಸ್ಥರು ಕೂಡ ನಿಖಿಲ್ ಮಾತಿಗೆ ಬೆಲೆ ಕೊಡ್ತಾರಾ? ನಿಖಿಲ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು? ಡಿಎನ್ಎ ಸಿಬ್ಬಂದಿಗಳು ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ಇನ್ಸ್ಟ್ರಕ್ಷನ್ ಮೂಲಕವೇ ಆಗತ್ತೆ. ಈ ರೀತಿಯಾಗಿ ಮಾಡು, ಈ ರೀತಿಯಾಗಿ ನಡ್ಕೊಳ್ಳಿ, ಈ ರೀತಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ತಾರೆ ಮುಖ್ಯಸ್ಥರು. ಆ ಮುಖ್ಯಸ್ಥರನ್ನ ಮೊದಲು ಬಂಧನ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.